ಸೊ ಎಲ್ರಿಗೂ ನಮಸ್ಕಾರ. ಆಪ್ಟಿಮಿಸ್ಟಿಕ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಗಿಲ್ಲಿ ಬಗ್ಗೆ. ಆಯಿತಾ, ಗಿಲ್ಲಿ ನಟ ಬಗ್ಗೆ. ಆಬ್ವಿಯಸ್ಲಿ ಅವನ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಎಷ್ಟು ಚೆನ್ನಾಗಿ ಅವ್ನು ಎಂಟರ್ಟೈನ್ಮೆಂಟ್ ಮಾಡ್ತಾನಲ್ವ. ನನಗಂತೂ ನಕ್ಕು ಸಾಕಾಗಿದೆ. ನಮ್ಮ ಮನೇಲಿ ಎಲ್ಲರೂ ನಗಾಡ್ತಾ ಇದ್ರು ಗೊತ್ತಾ. ಸಿಂಪಲ್ ಏನಿಲ್ಲ, ಶವರ್ ಟಾಸ್ಕು. ಆಯಿತಾ, ಶವರ್ ಟಾಸ್ಕು, ನೀರು ಕಲೆಕ್ಟ್ ಮಾಡಬೇಕು ಬಕೆಟಲ್ಲಿ. ಅವನು ಸ್ಪಂದನ ಜಾಸ್ತಿ ಇದೆಯೋ ಅಥವಾ ಕಾವ್ಯನ್ ಜಾಸ್ತಿ ಇದೆಯೋ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ಹೋಗ್ಬಿಟ್ಟು ನೋಡ್ತಾನಲ್ವ. ಇಷ್ಟು ಸಖತ್ತಾಗಿತ್ತು, ಇಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿದರೆ ಅದು ಹೇಳೋಕ್ಕೆ ಆಗಲ್ಲ ಗೊತ್ತಾ. ಅಷ್ಟು ಒಂದು. ಆಮೇಲೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅವ್ನು ಮಾಡೋ ಕಾಮಿಡಿ ಉಂಟಲ್ವಾ, ಸೀರಿಯಸ್ಲಿ ಹೀಸ್ ಗಾಡ್ ಬ್ಲೆಸ್ ಚೈಲ್ಡ್. ಆಯ್ತಾ, ಯಾಕಂದರೆ ಕಾಮಿಡಿ ಮಾಡೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಆ್ಯಂಡ್ ಈ ಟ್ಯಾಲೆಂಟ್ ಯಾರಿಗೂ ಬರಲ್ಲ. ಒಬ್ರು ಚಿಟಿಕೆ ಹೊಡೆಯೋ ಎಷ್ಟರಲ್ಲಿ ಒಬ್ಬರನ್ನ ನಡೆಸ್ಬೋದು ನಾವು, ಬಟ್ ನಗಾಡ್ಸೋದು ತುಂಬಾ ಕಷ್ಟ. ಸೊ seriously, all the comedians in the world, hats off to you for making us laugh and keeping us smiling. And ಇನ್ನೊಂದು ಇವತ್ತಿನ ಟಾಸ್ಕ್ ಕೂಡ, ಇವತ್ತಿನ ಇದನ್ನು ನೋಡಿದ್ರು ಕೂಡ ಎಂಟರ್ಟೈನ್ಮೆಂಟಲ್ಲಿ ಅವನು ನಂಬರ್ 1 ಅಂದರೆ ನಮ್ಮ ಗಿಲ್ಲಿನೇ. ಆಯಿತಾ, ಎಷ್ಟು ನಗಾಡಿಸ್ತಾನೆ, ಇಷ್ಟು ಪ್ರತಿಯೊಂದು ಟಾಸ್ಕಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ನು ಏನೇ ಕೊಟ್ಟರು ಅವ್ನು 100% ಅವ್ನು ಕೊಡ್ತಾನೆ. ಸೊ ಆಬ್ವಿಯಸ್ಲಿ ಹೀಸ್ ದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೂ ಹೇಳ್ಬೋದು. ಆ್ಯಂಡ್ ಹೀಸ್ ಲೈಕ್ ಏನು ಹೇಳ್ಬೋದು, ಲೈಕ್ ಒಂಥರ ಒಂಥರ ಯಾರೂ ಇಲ್ಲ. ಆಯಿತಾ, ಯಾರೂ ಇಲ್ಲ. ಆ್ಯಂಡ್ ಅದು ಯಾರು ಇರೋಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ಮನೇಲಂತೂ ಎಲ್ಲರಿಗೂ ನಕ್ಕು ಸಾಕಾಗಿದೆ ಗೊತ್ತಾ, ಸೀರಿಯಸ್ಲಿ. ಆ್ಯಂಡ್ ಫ್ಯಾಕ್ಟ್ ಅವನಿಗಿರುವಂಥ ಒಂದು ಟ್ಯಾಲೆಂಟ್ ಅದು ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯವೂ ಇಲ್ಲ. ಆ್ಯಂಡ್ ಗಿಲ್ಲಿ ಅಂದರೆ ಗಿಲ್ಲಿ ಒಬ್ಬನೇ. ಆಯಿತಾ, ಅವನ ಥರ ಬೇರೆಯವ್ರು ಬರೋಕ್ಕೂ ಸಾಧ್ಯ ಇಲ್ಲ, ಆ್ಯಂಡ್ ಅವನ ಥರ ಬೇರೆಯವ್ರು ಇರೋಕ್ಕೂ ಸಾಧ್ಯ ಇಲ್ಲ. ಸೊ ಒಂಥರ ಏನು ಹೇಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜೇ ಅವನು. ಆಯಿತಾ, ಎಂಟರ್ಟೈನ್ಮೆಂಟ್ ಕಿಂಗ್ ಅಂತ ಹೇಳಿದ್ರೇ ಗಿಲ್ಲಿ ಅಂತ ಹೇಳಿದರೆ ಏನೂ ತಪ್ಪಾಗಲ್ಲ. ಸೊ ನಿಮ್ಗೆ ಯಾರು ಇಷ್ಟ ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.